क्या किया, 2 करोड़ रुपये डाला। 2 करोड़ डालने के बाद जितना भी हमारे कौम के बड़े लोगों को बोला मैं, मेरे पीरियड में 2 साल हो गया है और 3 साल बचा है। जितना भी मेरे क्षेत्र के अंदर में मस्जिदा है, दरगाह है, उसका मरम्मत करने के लिए जितना भी पैसा जरूरत पड़ता है, आप पूरा एस्टिमेशन बना के मेरे हाथ में दो। मैं खुद जाके बैठ के जमीर साहब से, मुझे छोटा भाई मानते, उनके पास बैठ के उनका हाथ पकड़ को मैं साइन करा के देता हूँ बोल के बोला था। वैसे कल फ्राइडे में मेरा कमेटी मीटिंग के लिए गया था, तो मुझे हमारे गौ साहब 6 हमारे मस्जिदा का मरम्मत करने के लिए जो एस्टिमेशन दिए थे, 6 का 6 भी साहब के पास बैठ के साइन करा के अप्रूव करा के दिया। जितना भी आखिर में मैं बोल रहा हूँ, जितना भी हमारा मस्जिदा का और दरगाह का मरम्मत करने के लिए जरूरत है, अभी मैं देख रहा था बैठ के, अभी आप चंदा उठा के मस्जिदा दरगाह का मरम्मत करने के लिए आप लोग जा रहे हैं। इसलिए मुझे भी ये सब देख के अच्छा नहीं लग रहा है, इसलिए मैं बोल रहा हूँ आप लोग एस्टिमेशन करके कितना पैसा चाहिए, अगर एक बार में, अगर जितना एस्टिमेशन के हिसाब से अगर एक बार नहीं देने हुआ, उसको 2 बार में मैं ला के आपके सामने देता हूँ। जितना भी दरगाह मस्जिद का मरम्मत करने के लिए जितना भी पैसे का जरूरत है, मैं उसको करा के देता हूँ बोल के ये टाइम पे आपको मैं बात दिए हुए। और मुझे आप ये ईद का आखिरी नमाज में मुझे भी शामिल किए, इसलिए आप लोगों को सबको शुक्रगुजार करते हुए और दोबारा सबको जितना भी मेरा मुसलमान भाई लोग हैं, ये ईद का दोबारा मुबारक गुजारिश करते हुए मेरा पेश करते हुए मेरा बात खत्म करता हूँ। शुक्रिया सब। ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದಲ್ಲಿ ಪವಿತ್ರ ರಂಜಾನ್ ಹಬ್ಬದ ಕೊನೆಯ ದಿನವಾದ ಇಂದು ಈದ್ಗಾದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಮುಸ್ಲಿಂ ಸಮುದಾಯ ಬಾಂಧವರಿಂದ ಈ ಒಂದು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು. ಪವಿತ್ರ ರಂಜಾನ್ ಹಬ್ಬದ ಪ್ರಾರ್ಥನೆಯಲ್ಲಿ ಶಾಸಕರಾದಂತಹ ಕೃಷ್ಣ ನಾಯ್ಕರವರು, ಮಾಜಿ ಶಾಸಕರಾದಂತಹ ನಂದಿಹಳ್ಳಿ ಹಾಲಪ್ಪನವರು, ಮುಸ್ಲಿಂ ಸಮಾಜದ ಹಿರಿಯ ಮುಖಂಡರಾದಂತಹ ಪುರಸಭೆಯ ಮಾಜಿ ಅಧ್ಯಕ್ಷರಾದಂತಹ ವಾರ್ದ್ ಗೌಸ್ಮೋದ್ದೀನ್, ಹಿರಿಯ ಮುಖಂಡರಾದಂತಹ ಕಾಗದದ ಗೌಸ್ಮೋದ್ದೀನ್, ಕಪಾಲಿ ರಾಜ್ಪೀರ್ ಸಾಬ್, ಪುರಸಭೆ ಮಾಜಿ ಉಪಾಧ್ಯಕ್ಷರಾದಂತಹ ಕುಲ್ಮಿ ರಹಿಮಾನ್, ಸಹರಾ ಅಲ್ಪಸಂಖ್ಯಾತರ ಬ್ಯಾಂಕಿನ ಉಪಾಧ್ಯಕ್ಷರಾದಂತಹ ಕುಲ್ಮಿ ಫಕರುದ್ದೀನ್ ಸೇರಿದಂತೆ ಮುಸ್ಲಿಂ ಸಮಾಜದ ಯುವಕರು, ಮುಖಂಡರು, ಹಿರಿಯರು, ಎಲ್ಲರೂ ಕೂಡ, ಮಕ್ಕಳು ಕೂಡ ಈ ಒಂದು ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. BDCC ಬ್ಯಾಂಕ್ ನಿರ್ದೇಶಕರಾದಂತಹ ಐಗೋಳ್ ಚಿದಾನಂದ್, ಹಿರಿಯ ನಾಯಕರಾದ ವಕೀಲರಾದಂತಹ ಎಂ ಪರಮೇಶ್ವರಪ್ಪ, ಪುರಸಭೆಯ ಉಪಾಧ್ಯಕ್ಷರಾದಂತಹ ಸೊಪ್ಪಿನ ಮಂಜುನಾಥ್, BJP ಮಂಡಲ ಅಧ್ಯಕ್ಷರಾದಂತಹ ಪೂಜಾರ್ ಮಲ್ಲಿಕಾರ್ಜುನ್, ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದಂತಹ ಜೆ ಶಿವರಾಜ್,
ಪುರಸಭೆ ಸದಸ್ಯರಾದಂತಹ ಚಂದ್ರ ನಾಯ್ಕ್, ಬಿಜೆಪಿ ಮುಖಂಡರಾದಂತಹ ಎನ್ ಕೋಟಪ್ಪ, ಮಲ್ಲಿಗೆ ಯೋಗ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಕೋಡಿಹಳ್ಳಿ ಕೊಟ್ರೇಶ್, ರಂಜಾನ್ ಹಬ್ಬ, ಪವಿತ್ರ ರಂಜಾನ್ ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಬಹಳಷ್ಟು ಪವಿತ್ರವಾದಂತಹ ಹಬ್ಬ ಆಚರಣೆ ಇದು. 1 ತಿಂಗಳುಗಳ ಕಾಲ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರು ಉಪವಾಸವನ್ನು ಕೈಗೊಳ್ಳುತ್ತಾರೆ. ಉಪವಾಸದ ಕೊನೆಯ ದಿನವಾದ ಇಂದು ಈದ್ಗಾದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದರು ಮುಸ್ಲಿಂ ಬಾಂಧವರೆಲ್ಲರೂ ಕೂಡ. ಶಾಸಕರಾದಂತಹ ಕೃಷ್ಣ ನಾಯ್ಕರವರು ಈದ್ಗಾ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು. 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಈದ್ಗಾ ಆವರಣದಲ್ಲಿ ಮೈದಾನದಲ್ಲಿ ನಡೆಯುವಂತಹ ಒಂದು ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು. KRIDL ಇಲಾಖೆ ಈ ಒಂದು ಕಾಮಗಾರಿಯನ್ನು ಕೈಗೊಳ್ಳಲಿದೆ. ಶಾಸಕರಾದಂತಹ ಕೃಷ್ಣ ನಾಯ್ಕರವರಿಗೆ ಮುಸ್ಲಿಂ ಸಮಾಜದ ಎಲ್ಲ ಬಾಂಧವರು ಕೂಡ ಅಭಿನಂದನೆ ಸಲ್ಲಿಸಿದರು. ಸಮಿತಿಯ ಮೊಹಸಿನ್ ಅವರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಕೂಡ ಶಾಸಕರಾದ ಕೃಷ್ಣ ನಾಯ್ಕರವರನ್ನು ಸನ್ಮಾನಿಸಿ ಗೌರವಿಸಿದರು.